ನಮಸ್ತೆ. ಇವತ್ತು ನಾನು ಒಂದು ಸ್ವಲ್ಪ ವಯಸ್ಸಾಗಿರೋರಿಗೆ 50, 60, 70 ಅದ್ರ ಮೇಲಿರೋರಿಗೆ ಮತ್ತು ಯಂಗ್ಸ್ಟರು ಸಹ ಇದನ್ನು ಮಾಡಬಹುದು. ಕೆಲವು ಯೋಗ ಸ್ಟೆಪ್ಸ್ ಅಂದರೆ ಎಕ್ಸಸೈಸನ್ನು ನಾನು ನಿಮಗೆ ಹೇಳಿಕೊಡ್ಬೇಕು ಅಂತ ಬಂದಿದ್ದೀನಿ. ಏನಪ್ಪ ಅಂದರೆ, ಇವಾಗ ನಮ್ಮಂಥ ವಯಸ್ಸಾಗಿರೋರು ಮನೇಲಿರ್ತೀವಿ, ಒಬ್ಬೊಬ್ಬರೇ ಇರ್ತೀವಿ, ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ. ಆಗ ನಾವು ಬಚ್ಚಲ ಮನೆಗೆ ಹೋದಾಗ ಬಿದ್ದೋಗ್ಬಿಡ್ತೀವಿ, ಆಚೆ ಕಡೆ ಹೋದಾಗ ಗ್ರಿಪ್ ಇಲ್ಲದೆ ಬಿದ್ದೋಗ್ಬಿಡ್ತೀವಿ. ಅಂಥ ಟೈಮಲ್ಲಿ ನಮ್ಮ ಕಾಲಿಗೆ ಶಕ್ತಿ ಇದ್ದರೆ ನಾವು ಬೀಳಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಕಾಲುಗಳನ್ನು ಸ್ಟ್ರೆಂತಾಗಿ ಮಾಡ್ಕೋಬೇಕು. ಯಾವ ಥರ ಅಪ್ಪ ಅಂದರೆ, ಅದಕ್ಕೆ ಕೆಲವೊಂದು ಎಕ್ಸಸೈಸ್ಗಳಿದ್ದಾವೆ. ಬನ್ನಿ, ಫಸ್ಟ್ನೇ ಎಕ್ಸಸೈಸನ್ನು ಈಗ ನಾನು ಹೇಳ್ಕೊಡ್ತೀನಿ. ಫಸ್ಟು ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಕುರ್ಚಿ ಮೇಲೆ ಕೂತ್ಕೊಂಡು ನಮ್ಮ ಕಾಲನ್ನು ಮುಂಭಾಗವಾಗಿ ಈ ರೀತಿ ಎತ್ತಿ ಮತ್ತು ಇಮ್ಮಡಿಯಿಂದ ಈ ರೀತಿ ಎತ್ತಿ, ಮುಂಭಾಗ ಇಮ್ಮಡಿ, ಈ ರೀತಿ ನಾವು ಒಂದು ಸಲಗೆ ಒಂದು 8-10 ಸಲ ಈ ರೀತಿ ಮಾಡಬೇಕು. ಅದನ್ನು 8-10 ಸಲನ 2 ಸೆಟ್ಟಾಗಿ, ಅಂದರೆ ಒಂದಿನಕ್ಕೆ ಒಂದು 20 ಸಲ ಈ ರೀತಿ ನಾವು ಮುಮ್ಮಡಿ ಮತ್ತು ಹಿಮ್ಮಡಿ, ಮುಮ್ಮಡಿ ಮತ್ತು ಹಿಮ್ಮಡಿ ಈ ರೀತಿ ಎಕ್ಸಸೈಸನ್ನು ಮಾಡಿದ್ರೆ ನಮ್ಮ ಕಾಲಿಗೂ ಸ್ಟ್ರೆಂತ್ ಬರುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ನಮ್ಮ ಮೀನ್ಖಂಡಗಳು ಸಹ ಬಲವಾಗಿ ಇರುತ್ತೆ. ತುಂಬ ಈಸಿ ಅಲ್ವಾ? ಮಾಡ್ಬೋದಲ್ವಾ? ಈ ಎಕ್ಸಸೈಸನ್ನು ಖಂಡಿತ ಮಾಡಿ. ನಿಮಗೆ ಕಾಲಿನ ಸ್ಟ್ರೆಂತು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಇಚ್ಛೆ ಇದ್ದರೆ ಖಂಡಿತ ಮಾಡಿ. ಬನ್ನಿ, ಮುಂದಿನ ಸ್ಟೆಪ್ಪನ್ನು ಈಗ ಹೇಳ್ಕೊಡ್ತೀನಿ. ಅದು ಸಹ ಕಾಲಿಗೆ ಸ್ಟ್ರೆಂತ್ ಕೊಡುವಂಥದ್ದು. ಬನ್ನಿ, ಯಾವ ರೀತಿ ಮಾಡಬೇಕಪ್ಪ ಅಂದರೆ, ನಾವು ಸ್ವಲ್ಪ ಹಿಂದೆ ಕೂತ್ಕೊಳ್ಳೋಣ ಮತ್ತು ನಮ್ಮ ಕಾಲನ್ನು ಸ್ವಲ್ಪ ಮೇಲೆತ್ತೋಣ. ಆಗ ನಮ್ಮ ಆ್ಯಂಕಲಿಗೆ ಇದು ನಾವು ಎಕ್ಸಸೈಸ್ ಮಾಡ್ತಾ ಇರೋದು. ಒಂದು ಈ ರೀತಿ ಒಂದು 5 ಸಲ ಕ್ಲಾಕ್ ವೈಸ್ ಥರ ಈ ರೀತಿ ಆಂಕಲನ್ನು ತಿರುಗಿಸಿ, ಮತ್ತು 5 ಸಲ ಆದಮೇಲೆ ಆಂಟಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಇದನ್ನು ಸಹ 5 ಸಲ ಈ ರೀತಿ ತಿರುಗಿಸಿ. ಮತ್ತು ಈಗ ಮತ್ತೊಂದು ಕಾಲು, ಇದನ್ನು ಸಹ ಈ ರೀತಿ ಆಂಟಿ ಕ್ಲಾಕ್ ವೈಸನ್ನು ತಿರುಗಿಸಿ 5 ಸಲ ಈ ರೀತಿ ಮಾಡಿ. ಮತ್ತು ಆಂಟಿ ಕ್ಲಾಕ್ ವೈಸ್ ಈ ರೀತಿ 5 ಸಲ, ಒಂದು ಸಲ ಬಲಗಡೆಗೆ, ಇನ್ನೊಂದು ಸಲ ಎಡಗಡೆಗೆ ಈ ರೀತಿ ತಿರುಗಿಸಿ. ಇದನ್ನು ಸಹ ನೀವು 2 ಸೆಟ್ಟು 10 ಸಲ ಒಂದೊಂದು ಸೆಟ್ಟಲ್ಲಿ ಮಾಡಿದ್ರೆ ಟೋಟಲ್ಲು 20 ಸೆಟ್ಟು, 20 ಟೈಮ್ ಆಗುತ್ತೆ. ಆಗ ನಿಮ್ಮ ಆ್ಯಂಕಲ್ಗೂ ಸಹ ಸ್ಟ್ರೆಂತ್ ಬರುತ್ತೆ. ಲಿಗಮನ್ ಟೇರ್ ಅಂತ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ ಇವಾಗ, ಆ ರೀತಿ ಏನೂ ಆಗಲ್ಲ. ಮತ್ತು ನಮ್ಮ ಮಾಂಸಗಳು ಸಹ ಥರ ಬಿಗಿಯಾಗಿರೋದು ಸಡ್ಲ ಆಗುತ್ತೆ. ಆಗ ನಾವು ಈಸಿಯಾಗಿ ಯಾರ ಸಹಾಯವೂ ಇಲ್ಲದೆ ಓಡಾಡಬಹುದು. ತುಂಬ ಈಸಿಯಾಗಿರುವಂತಹ ಈ ಎಕ್ಸಸೈಸ್ಗಳನ್ನ ನೀವು ದಿನಕ್ಕೆ ಒಂದೊಂದು 20 ಸಲ ಕೂತ್ಕೊಂಡು ಮಾಡೋದಲ್ವಾ, ಆರಾಮವಾಗಿ ನೀವು ಮಾಡಬಹುದು. ನೋಡಿ, ಮಾಡಿ, ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ, ಆಯಿತಾ? ಈಗ ಮುಂದಿನ ಎಕ್ಸಸೈಸ್ಗೆ ಹೋಗೋಣ. ಬನ್ನಿ, ಕಾಲಿನ ಇಮ್ಮಡಿ ಮತ್ತು ನಮ್ಮ ಕಾಲಿಗೆ ಸ್ಟ್ರೆಂತ್ ಮಾಡ್ಕೊಂಡ್ವಿ. ನಮ್ಮ ಮಂಡಿಗಳು ಸಹ ಏಜ್ ಆತ ಸವಿಯುತ್ತೆ. ಅದಕ್ಕೆ ಸವಿಬಾರ್ದು ಅಂದರೆ ಹೆಂಗೆ ಇರೋರು ಈಗಲೇ ಈ ಎಕ್ಸಸೈಸನ್ನು ಮಾಡ್ಕೋಬೇಕು. ಮತ್ತು ವಯಸ್ಸಾಗಿರೋರು ನೀವು ನಿಮ್ಮ ಇಮ್ಮಡಿ ನೋವು ಬರಬಾರ್ದು, ಮೆಟ್ಲತ್ತವಾಗ ಸ್ಟ್ರೈನ್ ಆಗಬಾರ್ದು, ಅಂದರೆ ನಮ್ಮ ತೊಡೆಗೆ ಸ್ಟ್ರೆಂತ್ ಬರಬೇಕು ಅಂತ ಅಂದರೆ ಈ ಎಕ್ಸಸೈಸನ್ನು ನೀವು ಮಾಡಿ. ಇದನ್ನು ಹೇಗಪ್ಪ ಮಾಡೋದು ಅಂದರೆ, ಚೇರ್ ಮೇಲೆ ಕೂತ್ಕೊಳ್ಳಿ, ನಿಮ್ಮ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ, ಮತ್ತು ಒಂದು ಕಾಲನ್ನು ಎತ್ತಿ ಇಲ್ಲಿ 5 ಸೆಕೆಂಡು ನಿಲ್ಲಿ. 5 ಸೆಕೆಂಡ್ ಹೆಂಗಪ್ಪ ಮಾಡೋದು, ನಮಗೆ ಟೈಮ್ ಗೊತ್ತಾಗಲ್ಲ ಅಂದರೆ ನೀವು ಕೌಂಟ್ ಮಾಡ್ಕೊಳ್ಳಿ, 5 ಕೌಂಟ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಟಿಲ್ಲಾಗಿ ಅಲ್ಲೇ ಇರಲಿ. 1 2 3 4 5 ಈಗ 5 ಸೆಕೆಂಡ್ ಆಯಿತು. ಇದೇ ರೀತಿ ಈ ಕಾಲನ್ನು ಸಹ 5 ಸೆಕೆಂಡು ಇಟ್ಕೊಳ್ಳಿ ಅಲ್ಲೇ. 1 2 3 4 5 ಈ ರೀತಿ ನೀವು ಕಾಲನ್ನು ಎತ್ತಿ
ಮಂಡಿಯನ್ನು ಸ್ಟ್ರೈಟಾಗಿ 5 ಸೆಕೆಂಡು ಹಿಡ್ಕೋತಾ ನೀವು ಒಂದ್ಸಲಿಗೆ 10 ಸಲ ಮಾಡಬೇಕು. ಅಂದರೆ ಎಡಗಾಲು 10 ಸಲ, ಬಲಗಾಲು 10 ಸಲ. ಒಂದ್ಸಲಿಗೆ ನಾವು 20 ಸಲ ಇದನ್ನು ದಿನಕ್ಕೆ ಮಾಡ್ಕೋಬೇಕು. ಆಗ ನಮಗೆ ಮೆಟ್ಲು ಈಸಿಯಾಗಿ ಹತ್ಬೋದು. ಮತ್ತು ಯಾರ ಆಸರೆನೂ ಇಲ್ಲದರೆ ನಾವು ಚೇರಿಂದ ನೆಲದಿಂದ ನಿಂತ್ಕೋಬಹುದು ಅಲ್ವಾ. ತುಂಬ ಈಸಿ ಇದೆ ಅಲ್ವಾ ಎಕ್ಸಸೈಸು. ನೋಡಿ ಒಂದ್ಸಲ ನೀವೂ ಸಹ ಟ್ರೈ ಮಾಡಿ. ಇದು ತುಂಬ ಈಸಿಯಾಗಿರುವಂಥ ಎಕ್ಸಸೈಸು, ತುಂಬ ಎಫೆಕ್ಟನ್ನು ಕೊಡುವಂತಹ ಎಕ್ಸಸೈಸು ಅಲ್ಲವರ. ಬನ್ನಿ ಮುಂದಿನ ಎಕ್ಸಸೈಸು. ಈಗ ನಾವು ಚೇರ್ ಮೇಲೆ ಕೂತ್ಕೊಬೋದು. ಯಾವ ರೀತಿ ನಾವು ಅದನ್ನು ಕೂತ್ಕೋಬೋದು, ಅದಕ್ಕೆ ಯಾವ ರೀತಿ ಅನುಕೂಲ ಮಾಡ್ಕೋಬೇಕು, ನಮ್ಮ ಕಾಲನ್ನು ಸ್ಟ್ರೆಂತ್ ಮಾಡ್ಕೊಳ್ಳೋದು ಹೇಗೆ, ಚೇರ್ ಮೇಲೆ ಕೂತ್ಕೊಳ್ಳೋದು ಹೇಗೆ, ಮತ್ತು ಅದಕ್ಕೆ ಯಾವ ರೀತಿ ನಾವು ನಮ್ಮ ಬೆನ್ನಿನ ಭಾಗವನ್ನು ಇಟ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಈಗ ನಿಮ್ಮ ಮನೆಯಲ್ಲಿರುವ ಒಂದು ಚೇರನ್ನು ತಗೊಳ್ಳಿ. ಹೀಗೆ ಬಿಗಿಯಾಗಿ ಇಟ್ಕೊಳ್ಳಿ. ಗ್ರಿಪ್ ಇರಬೇಕು, ಜಾರಿದ್ರೆ ಆಮೇಲೆ ಕಷ್ಟ. ನೋಡಿ ಈ ರೀತಿ ನೀವು ಚೇರ್ ಮೇಲೆ ಕೂತ್ಕೊಳ್ಳೋ ಥರ ಈ ರೀತಿ ನೀವು ಎಕ್ಸಸೈಸನ್ನು ಮಾಡಿ. ಚೇರ್ ಮೇಲೆ ಕೂತ್ಕೊಳ್ಳೋ ಥರ ನೀವು ಈ ರೀತಿ ಕೂತ್ಕೊಂಡು ನಿಂತ್ಕೊಳ್ಳಿ. ಇದು ನೀವು ಒಂದು 10 ಸಲ 2 ಸೆಟ್ಟನ್ನು ಮಾಡಿ. ಆಗ ನಿಮ್ಮ ತೊಡೆಗೆ, ನಿಮ್ಮ ಹಿಂಭಾಗದ ಮೀನ್ಖಂಡಕ್ಕೆ ಮತ್ತು ನಿಮ್ಮ ಪುಷ್ಟಭಾಗಕ್ಕೆ ತುಂಬ ಶಕ್ತಿಯನ್ನು ಕೊಡುತ್ತೆ. ಮತ್ತು ಸೊಂಟದ ಭಾಗನೂ ಸಹ ಸ್ಟ್ರೆಂತನ್ನು ಪಡ್ಕೊಳ್ಳುತ್ತೆ. ಈ ರೀತಿ ನೀವು ಮಾಡಿದಾಗ ಕೂತ್ಕೊಳ್ಳೋಕ್ಕೆ ಮತ್ತು ನಿಂತ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ನಾವು ಅನುಸರಿಸ್ಕೋಬಹುದು ಈ ಎಕ್ಸಸೈಸನ್ನು. ಕೂತ್ಕೊಳ್ಳೋಕ್ಕೆ ಮತ್ತು ನಿಂತ್ಕೊಳ್ಳೋಕ್ಕೆ ಈಸಿಯಾದ ಸ್ಟೆಪ್ ಇದು. ಚೇರ್ ಮೇಲೆ ಕೂತ್ಕೊತೀವಲ್ವ, ಆ ರೀತಿ ಈಸಿ ಇದೆ ಅಲ್ವಾ. ನೀವು ಸಹ ಒಂದು 20 ಸಲ ದಿನಕ್ಕೆ ಇದನ್ನು ಮಾಡಿ. ನಿಮ್ಮ ಸೊಂಟ ಮತ್ತು ಪುಷ್ಟಭಾಗ, ನಮ್ಮ ಮೀನ್ಕಂಡ ಸ್ಟ್ರೆಂತಾಗಿ ಇರುತ್ತೆ. ಬನ್ನಿ ಮುಂದಿನ ಎಕ್ಸಸೈಸ್. ಹಿಂಭಾಗ ಸ್ಟ್ರೆಂತ್ ಆಗಿರೋದಕ್ಕೆ ಮತ್ತು ನಮ್ಮ ಮೀನ್ಕಂಡ ಸ್ಟ್ರೆಂತ್ ಆಗಿರೋದಕ್ಕೆ, ಆ್ಯಂಕಲ್ ಸ್ಟ್ರೆಂತ್ ಆಗಿರೋದಕ್ಕೆ, ಕಾಲು ಸ್ಟ್ರೆಂತ್ ಆಗೋಕ್ಕೆ ಎಲ್ಲದಕ್ಕೂ ನಾವು ಎಕ್ಸಸೈಸನ್ನು ನೋಡಿದ್ವಿ. ಈಗ ನಾವು ಏನಾದರೂ ಬಿದ್ದೋಗ್ಬಿಡ್ಕೋಬೇಕು, ಯಾರೂ ಇರಲ್ಲ, ಆಗ ಬಗ್ಬೇಕಲ್ವಾ. ಆಗ ನಮಗೆ ಹೊಟ್ಟೆನಲ್ಲಿರೋ ಮಾಂಸಖಂಡಗಳು ಮತ್ತು ಹಿಂದೆ ಇರುವಂತಹ ಮಾಂಸಖಂಡಗಳಿಗೂ ಸಹ ಶಕ್ತಿ ಬೇಕು. ಅದು ಯಾವ ಎಕ್ಸಸೈಸಿಂದ ಬರುತ್ತೆ ನೋಡಿ. ನಾವು ಈ ರೀತಿ ಚೇರ್ ಮೇಲೆ ಕೂತ್ಕೋಬೇಕು. ಕೂತ್ಕೊಂಡು ನಮ್ಮ ಕಾಲನ್ನು ಈ ರೀತಿ ಎತ್ತಬೇಕು. ಎಷ್ಟಾಗುತ್ತೋ ಅಷ್ಟು ಫುಲ್ಲು ಎತ್ಬಿಡ್ಬೇಕು, ಮೇಲವರೆಗೂ ತಲೆವರೆಗೂ ಆ ಥರ ಏನೂ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಈ ರೀತಿ ನೀವು ಕಾಲನ್ನು, ಎಡಗಾಲು ಬಲಗಾಲು, ಬೆನ್ನು ಸ್ಟ್ರೈಟಾಗಿರಲಿ. ಎಡಗಾಲು ಬಲಗಾಲು, ಎಡಗಾಲು ಬಲಗಾಲು, ಬಲಗಾಲು ಒಂದು 10 ಸಲ ಮಾಡಿ ಮತ್ತು ಎಡಗಾಲು ಒಂದು 10 ಸಲ ಮಾಡಿ. ಅಂದರೆ ಒಂದು 20 ಟೈಮ್ಸು ಇದೇ ಥರ ರಿಪಿಟೇಷನ್ನ ಮಾಡ್ತಾ ಇರಬೇಕು. ಆಗ ನಾವು ಬಿದ್ದ ವಸ್ತುವನ್ನು ಈಸಿಯಾಗಿ ಎತ್ಕೋಬಹುದು ಮತ್ತು ಏರುಪೇರಾದ ದಾರಿಯಲ್ಲಿ ಈಸಿಯಾಗಿ, ಅಂದರೆ ಫ್ಲೆಕ್ಸಿಬಲ್ಲಾಗಿ ನಾವು ನಡ್ಕೊಂಡು ಹೋಗ್ಬೋದು. ಅಂದರೆ ನಮಗೆ ಯಾವ ತಟ್ಟಾಡೋ ಥರ ಯಾವುದು ಬರಲ್ಲ, ನಾವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅಲ್ವಾ. ತುಂಬ ಈಸಿ ಅಲ್ವಾ ಇದನ್ನೆಲ್ಲ ನೀವು 4 ಎಕ್ಸಸೈಸನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಈ ರೀತಿ ದಿನಕ್ಕೆ ಒಂದು 20 ಸಲ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮ್ಮ ಕಾಲು, ನಿಮ್ಮ ಮಾಂಸಖಂಡಗಳು, ನಿಮ್ಮ ಮೀನ್ಖಂಡ, ನಿಮ್ಮ ಆ್ಯಂಕಲ್ಲು, ನಿಮ್ಮ ಹಿಪ್ಪು ಎಲ್ಲನೂ ಸಹ ಫ್ಲೆಕ್ಸಿಬಲ್ ಆಗುತ್ತೆ. ನೀವು ಸಹ ಯಾರ ಆಸರೆ ಇಲ್ಲದಲೇ ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ನಡ್ಕೊಂಡು ಹೋಗಬಹುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.